ಸರ್, ಈಗ ನೀವು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದೀರಿ. ಈಗ ನಿಮ್ಮ ತಂಡದಲ್ಲೇ ಬಹಳಷ್ಟು ಜನ ಕುಟುಂಬ ರಾಜಕಾರಣದ ಅರವಿಂದ್ ಲಿಂಬಾವಳಿ ಅವರ ವೈಫ್ MLA ಇದ್ದಾರೆ. ಈಗ ಸಿದ್ದೇಶ್ವರ ಅವರ ವೈಫ್ ಮೊನ್ನೆ ಕಂಟೆಸ್ಟ್ ಮಾಡಿದ್ರು, ಅವ್ರು ಬಿಟ್ಟು ಕೊಟ್ಟಾರಲ್ರಿ. ಯಡಿಯೂರಪ್ಪ ತಾ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಣ್ಣ ಮಗ MLA. ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA. ವಿಧಾನಸೌಧ ಕಟ್ಟಿ ಹತ್ಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದ, ಯಾರು ವಿಜಯೇಂದ್ರ ಮತ್ತು ರಾಜ್ಯಾಧ್ಯಕ್ಷ ಸಿದ್ದೇಶ. ನೀ ಬಿಡಪ್ಪ ಅಂದದಕ್ಕೆ ಅವ್ರ ಮನೆಯವ್ರು ಕೊಟ್ಟರು. ಅರವಿಂದ್ ಲಿಂಬಾವಳಿ ನೀ ಬೇಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟಾರೆ. ಒನ್ ಪೋಸ್ಟ್ ಒನ್ ಪಾರ್ಟಿ ಒನ್ ಪೋಸ್ಟ್ ಅಂತ ನಮ್ಮ BJP ಸಿದ್ಧಾಂತ ಐತಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ನಮ್ಮಲ್ಲಿ ಸಿದ್ಧಾಂತ ಇದೆ. ನೀವು ಪಾರ್ಲಿಮೆಂಟರಿ ಬೋರ್ಡ್ ಎದಕ್ಕೆ ಬೇಕು ನಿಮ್ಗೆ? ಈಗ ದಿಲ್ಲಿ ಒಳಗೆ ಎಷ್ಟು ಟಿಕೆಟ್ ಕೊಡಿಸಿದ್ರಪ್ಪ? ಯಾರ್ಯಾರು ಕೊಡಿಸಿದ್ರಿ? ಯಡಿಯೂರಪ್ಪನವ್ರ ನಿಮ್ಗೆ ಕರೆದ್ರ ಬಿಟ್ಟರೆ ಗೊತ್ತಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ನೀವೇ, ಮತ್ತು ಇಡೀ ನಿಮ್ಮ ಕುಟುಂಬಕ್ಕೆ ಸಿಕ್ಕೈತೆ. ಅದಕ್ಕೆ ನಾವು ಕುಟುಂಬ ರಾಜಕಾರಣ ಐತೀವಿ. ನೀವೆಲ್ಲ ಕೇಳ್ತೀವಿ ರಮೇಶ್ ಜಾರಕಿಹೊಳಿ ಬಾಲ್ತ ಅವರು ಈ ಪಕ್ಷವನ್ನು ಗಟ್ಟಿ ಮಾಡ್ಲಿಕ್ಕೆ ಬಂದವ್ರು. ಹೊರಗಿನಿಂದ 17 ಮಂದಿ ತೊಗೊಂಡು ಬರ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಕಾಂಟ್ರಿಬ್ಯೂಷನ್ ಇದೆ. ನಿಮ್ದೇನು ಕಾಂಟ್ರಿಬ್ಯೂಷನ್ ಇದೆ? CP ಯೋಗೇಶ್ವರ, ರಮೇಶ್ ಜಾರಕಿಹೊಳಿ ಎಲ್ಲ ಒಂದು ತಂಡ ಪ್ರಯತ್ನ ಮಾಡಿದ್ರಿಂದ ನೀವು ಮುಖ್ಯಮಂತ್ರಿ ಆದ್ರಿ. ಮುಖ್ಯಮಂತ್ರಿ ಆದ್ಮೇಲೆ ವಿಜಯೇಂದ್ರ ಡೂಪ್ಲಿಕೇಟ್ ಸಹಿ ಹೊಡೆದು ಸಾವಿರಾರು ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಬಣ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಂಗೇನಿಲ್ಲ. ಯಾರಿಗೆ? ಸಿದ್ದೇಶಣ್ಣವ್ರು ಸಿಕ್ಕಿದ್ದಿಲ್ಲ ಈ ಕಳೆದ ಬಾರಿ. ಯಾರಿಗೆ ಹೇಳ್ರಿ ನೀವು? ಯಾರಿಗೆ ಟಿಕೆಟ್ ಸಿಗ್ಲಾರ್ದವ್ರು ಯಾರು ಅದಾರ? ಇವತ್ತು ಶ್ರೀರಾಮುಲು ಇನ್ನ ಈಗ ನಮ್ಮ ಮುಂದೆ ಫೋನಲ್ಲಿ ಮಾತಾಡಿದ್ರು. ನಾವು ನಿಮ್ಮ ಜೊತೆಗೆ ಇದೀವಿ. ನಾವು ಇದು ಸೇರ್ಕೊಳಕ್ಕೆ ನಾನು ಪಾರ್ಟಿ ಜಾಯಿನ್ ಮಾಡೋದಿರ್ತೇನ್ರಿ. ತಮ್ಮ ಬಣಕ್ಕೆ ಬಂದು ಹಾರ ಹಾಕೋದಿರ್ತದೆ. ಸರ್, ಈಗ ಹೈಕಮಾಂಡ್ ನಿರ್ಧಾರ ಬದಲಾಯಿಸದೇ ಇದ್ರೆ ಮುಂದಿನ ಹೋರಾಟ ಹೆಂಗೆ? ಅವಾಗ ಕೂತು ಮಾತಾಡ್ತೀವಿ, ಅವಾಗ ನಿಮ್ಗೆ ಬಂದು ಹೇಳ್ತೀವಿ. ಈಗ ವಿಜೇಂದ್ರ ಅವ್ರು ಹೇಳ್ತಿದ್ದಾರೆ, ನಾನು ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದೇನೆ, ಇದೇನೋ ಆಗೋದಿಲ್ಲ ಹೋಗೋದಿಲ್ಲ, ಕಂಟಿನ್ಯೂ ಆಗ್ತೀನಿ ನಾನೇ. ಅವನಿಗೆ ವಿಜೇಂದ್ರಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದೆ. ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ. ಎಲ್ಲರನ್ನು ಖರೀದಿ ಮಾಡಬಹುದು ಅಂತ ಹೇಳಿ ತಿಳ್ಕೊಂಡಾನೆ. ಎಲ್ಲರನ್ನು ಕೆಲವು ಕಾಲ ಮೋಸ ಮಾಡಬಹುದು, ಕೆಲವರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡಬಹುದು. ಆದರೆ ಎಲ್ಲರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ. ವಿಜಯೇಂದ್ರ, ದುಡ್ಡು ಇರಬಹುದು, ನಿನ್ನ ಬಲ್ಲಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ. ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತು ಇದೆ. ಸರ್, ಈಗ ಒಂದ್ ವೇಳೆ ಚುನಾವಣೆ ನಡೆದ್ರೆ ತಮ್ಮ ಕಡೆಯಿಂದ ಯಾರು ಕ್ಯಾಂಡಿಡೇಟ್ ಇರ್ತಾರೆ ಅಂತ ನೋಡ್ರಿ. ನಮ್ದು ಜಾತಿ ಸಮೀಕರಣ ಆಗಿದೆ. ಯಾವ ಜಾತಿ ಪಕ್ಷ ನೋಡ್ರಿ, ಇದು ಪರಿಶಿಷ್ಟ ಜಾತಿಯವ್ರು ಕೊಡ್ಬೇಕಂದ್ರು ಎಸ್, ಪರಿಶಿಷ್ಟ ಪಂಗಡ ಕೊಡ್ಬೇಕಂದ್ರು ಎಸ್, OBC ಹಿಂದುಳಿದವ್ರು ಕೊಡ್ಬೇಕಂದ್ರು ಎಸ್, ಒಕ್ಕಲಿಗರು ಕೊಡ್ಬೇಕಂದ್ರು ಎಸ್, ಲಿಂಗಾಯತರು ಕೊಡ್ಬೇಕಂದ್ರು ಎಸ್, ಬ್ರಾಹ್ಮಣರು ಕೊಡ್ಬೇಕಂದ್ರು ಎಸ್. ಲಿಂಗಾಯತರಲ್ಲಾದ್ರೆ ನೀವೇನಾ? ಲಿಂಗಾಯತರಲ್ಲಾದ್ರೆ ನೀವೇ ರೇಸಲ್ಲಿ? ನನಗೆ ಎಲ್ಲಾರು ಕೂಡಿ ನೀನು ಸ್ಪರ್ಧೆ ಮಾಡ್ಬೇಕಂದ್ರೆ ನಿಲ್ತೇನೆ. ನಾನೇ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ನಮ್ಮ ಗುಂಪಿಲ್ಲ. ನಾವು ಎಲ್ಲರೂ ಕೂಡಿ ಸಾಮಾಜಿಕ ನ್ಯಾಯ ಸಿಗಬೇಕು. ಇಂಥ ಭ್ರಷ್ಟ ಕುಟುಂಬ ಮತ್ತು ಕುಟುಂಬಶಾಹಿ ಹಿಂದುತ್ವದ ಹೆಸರೇ ಇಲ್ಲಾರಂತ ಕುಟುಂಬ ಹೋಗ್ಬೇಕು ಅನ್ನೋದು ಬಿಟ್ರೆ ಯತ್ನಾಳ್ ಅಧ್ಯಕ್ಷ ಆಗ್ಬೇಕು, ವಿರೋಧ ಪಕ್ಷ ಆಗ್ಬೇಕು, ಏನು ನಮ್ಮಲ್ಲಿಲ್ಲ.